ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು PM ಕಿಸಾನ್ ಯೋಜನೆಯ 18ನೇ ಕಂತಿನ ಹಣ ಯಾವಾಗ ಬರುತ್ತದೆ ಮತ್ತು ಸರ್ಕಾರದ ಹೊಸ ಅಪ್ಡೇಟ್ಗಳೇನೆಂದು ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸೋಣ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರತಿ 4 ತಿಂಗಳಿಗೊಮ್ಮೆ ಕೇಂದ್ರ ಸರ್ಕಾರವು ಕೊಡುತ್ತಿರುವ 2000 PM ಕಿಸಾನ್ ಯೋಜನೆಯ ಹಣವು ಈವಾಗಲೇ 17 ಕಂತುಗಳನ್ನು ಪೂರೈಸಿದೆ. ಇನ್ನು 18ನೇ ಕಂತಿಗೆ ಕಾಲಿಡ್ತಾ ಇದೆ. ಆದರೂ ಕೆಲವರಿಗೆ 16ನೇ ಕಂತು, 15ನೇ ಕಂತು, 17ನೇ ಕಂತು ಎಲ್ಲ ಕೆಲವರಿಗೆ ಬರಲಿಲ್ಲ. ಅದು ಯಾಕೆ ಎಂದು ನೋಡುವುದಾದರೆ ಅವರ KYC ಆಗಲಿ, ಆಧಾರ್ ಸೀಡ್ ಆಗಲಿ ಸ್ವಲ್ಪ ಪ್ರಾಬ್ಲಮಲ್ಲಿರ್ಬೋದು. ಅದಕ್ಕೆ ಬೇಕಾಗಿ ನೀವು ಹತ್ತಿರದ ಆನ್ಲೈನ್ ಸೆಂಟ್ರಿಗೆ ಹೋಗಿ ಒಂದು ಚೆಕ್ ಮಾಡಿಕೊಳ್ಳಿ ನಿಮ್ಮ ಅಕೌಂಟನ್ನು. ದೇಶದಲ್ಲಿ ಸುಮಾರು 11 ಕೋಟಿ ಜನರಿಗೆ ಈಗಾಗಲೇ ಅಂದರೆ ಕೃಷಿಕರಿಗೆ ಈಗಾಗಲೇ PM ಕಿಸಾನ್ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಕೆಲವರು ಅರ್ಹರು, ಇನ್ನು ಕೆಲವರು ಅನರ್ಹರು ಕೂಡ ಇದ್ದರು. ಈಗ ಸರ್ಕಾರಕ್ಕೆ ಗೊತ್ತಾಗಿದೆ ಅನರ್ಹರು ಕೂಡ ಇದರ ಸವಲತ್ತನ್ನು ಪಡೆಯುತ್ತಾ ಇದ್ದಾರೆಂದು. ಅದಕ್ಕೆ ಬೇಕಾಗಿ ಸರ್ಕಾರವು KYCಯನ್ನು ಕಡ್ಡಾಯಗೊಳಿಸಿದೆ ಮತ್ತು ಆಧಾರ್ ಸೀಡಿಂಗ್ ಅನ್ನು ಕೂಡ ಕಂಪಲ್ಸರಿ ಮಾಡಿದೆ. ಅದಕ್ಕಿಂತಲೇ ಈ 18ನೇ ಕಂತು ಸಿಗುವುದಕ್ಕಿಂತ ಮೊದಲು ಎಲ್ಲ ಪೇಪರನ್ನು ಕ್ಲಿಯರ್ ಈಗ ಮಾಡ್ತಾ ಇದೆ. ಈಗ ಬಂದ ಹೊಸ ಅಪ್ಡೇಟ್ ಏನಂದರೆ, ಕೃಷಿಕನಿಗೆ ಸ್ವಂತವಾಗಿ ಜಾಗ ಇದೆ ಎಂದು ಸರ್ಕಾರಕ್ಕೆ ಗೊತ್ತಾಗಲಿಕ್ಕೋಸ್ಕರ ಲ್ಯಾಂಡ್ ಸೀಡಿಂಗನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕು. ಆದರೆ ಮಾತ್ರ ನಿಮಗೆ 18ನೇ ಕಂತಿನ ಹಣ ಬರುತ್ತದೆ. ಮತ್ತು ಕೃಷಿ ಭೂಮಿಯ ವರ್ಷ ಟ್ಯಾಕ್ಸ್ ಕಟ್ಟಿದ ರಸೀದಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಇದು 2 ಹೊಸ ನಿಯಮವಾಗಿದೆ. ಇದೆಲ್ಲವನ್ನು ಒಮ್ಮೆ ರೆಡಿ ಮಾಡಿ ನೀವು ವರ್ಷದಲ್ಲಿ ಒಮ್ಮೆ ರಿನ್ಯೂವಲ್ ಕೂಡ ಮಾಡಬೇಕಾಗುತ್ತದೆ. ಇನ್ನು ಎಲ್ಲರೂ ಕಾಯುತ್ತಿರುವ 18ನೇ ಕಂತಿನ ಹಣ ಯಾವಾಗ ಬರುತ್ತದೆ? ಇದಕ್ಕೆ ಉತ್ತರ ಬಂದು ಎಲ್ಲ ವರ್ಷವೂ ಅಕ್ಟೋಬರ್ ತಿಂಗಳಲ್ಲಿ ನಮಗೆ PM ಕಿಸಾನ್ನ ಹಣ ಬರುತ್ತಾ ಇರೋದು. ಯಾಕಂದರೆ ಕೇಂದ್ರ ಸರ್ಕಾರ ಯಾವಾಗಲೂ ದೀಪಾವಳಿಯ ಒಂದು ಶುಭಾಶಯವನ್ನು ಕೋರುತ್ತಾ ಈ 2000ವನ್ನು ಬಿಡುಗಡೆ ಮಾಡ್ತಾ ಇತ್ತು. ಈ ಸಲ ಕೂಡ ಅದೇ ಅಕ್ಟೋಬರಲ್ಲಿ ಬರುವ ಚಾನ್ಸಸ್ ಜಾಸ್ತಿ ಇದೆ. ಸರ್ಕಾರವು ಈ ತಿಂಗಳಲ್ಲಿ ಮೊದಲು ಬಾಕಿ ಇರುವ ಅಂದರೆ 17ನೇ ಕಂತು ಯಾರಿಗೆಲ್ಲ ಬಾಕಿ ಇದೆ ಅದನ್ನು ಯಾರೆಲ್ಲ ಪೇಪರನ್ನು ಇವಾಗ ಕ್ಲಿಯರ್ ಮಾಡಿದ್ದಾರೆ ಅವರಿಗೆ ಮೊದಲು ಬಿಡುಗಡೆ ಮಾಡಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕೊನೆಗೊಳಿಸ್ತಾ ಇದೆ. ಅದರ ನಂತರ ಅಕ್ಟೋಬರ್ ತಿಂಗಳಲ್ಲಿ 18ನೇ ಕಂತಿನ ಹಣ ಬರುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ. ನೀವೊಮ್ಮೆ ಹತ್ತಿರದ ಆನ್ಲೈನ್ ಸೆಂಟರ್ಗೆ ಹೋಗಿ ನಿಮ್ಮ ಖಾತೆಯನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಅಂದರೆ ಯಾವುದಾದ್ರೂ ಪ್ರಾಬ್ಲಮ್ ಇದೆಯಾ ಎಂಬುದನ್ನು ಚೆಕ್ ಮಾಡಿ ರೆಡಿ ಇಟ್ಕೊಳ್ಳಿ. ಅಂದರೆ ಅಕ್ಟೋಬರ್ ತಿಂಗಳಲ್ಲಿ 18ನೇ ಕಂತಿನ ಹಣ ನಮಗೆ ಕ್ರೆಡಿಟ್ ಆಗುತ್ತೆ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್. ಸಿ ಯು.